ಭಕ್ತಾದಿಗಳು ತುಂಬಾ ಕಷ್ಟ ಕಾರ್ಪಣ್ಯಗಳಿಂದ ತಾಯಿ ಚೌಡೇಶ್ವರಿ ಸನ್ನಿಧಾನಕ್ಕೆ ತುಂಬಾ ಜನ ಬರ್ತಾ ಇದ್ದಾರೆ. ನಾವು ಅನ್ಕೋತಾ ಇದೀವಿ, ಯಾಕಂದ್ರೆ ನಾನು ಬಂದಿದ್ದಕ್ಕೆ 1 ವರ್ಷ ಆಯ್ತು. 9 ವರ್ಷ ಪ್ರಥಮ ಬಾರಿ ನಾನು ಹೊಸದಾಗಿ ಬಂದಿದ್ದೆ ನಾನು. ಸೊ ನಾನು ಬಂದು ನೋಡಿದಾಗ ಆ ಭಕ್ತಾದಿಗಳು ಆಂಧ್ರದಿಂದ ಬೇರೆ ಕಡೆಯಿಂದ ತುಂಬಾ ದೂರದಿಂದ ಬರ್ತಾ ಇದ್ದಾರೆ. ಸೊ ದೂರದಿಂದ ಬಂದವರು ಏನಪ್ಪಾ ಅಂದ್ರೆ ಒಬ್ಬರು ಬಿಟ್ಟು ಇನ್ನೂ 10 ಜನನ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಆ ತಾಯಿ ಆಶೀರ್ವಾದ ಅವ್ರ ಮೇಲೆ ಆಗಿದೆ ಅಂತ. ಈ ತಾಯಿ ಆಶೀರ್ವಾದ ಆಗದಿರ ನಾವು ಯಾರು ಮತ್ತೊಬ್ಬರನ್ನ ಕರ್ಕೊಂಡ್ ಬರೋಕ್ಕಾಗಲ್ಲ. ಹಾಗೆಯೇ ಈ ಪ್ರತ್ಯಂಗಿರಿ ಹೋಮದ ವಿಶೇಷತೆ ಏನಂದ್ರೆ, ನಾನು ಅವಾಗಲೇ ಹೇಳ್ದಂಗೆ ಈಗ ಕೆಲವೊಂದು ಪೂಜೆಗಳು ಕೆಲವೊಂದು ಫಲಗಳನ್ನು ಕೊಡ್ತವೆ. ಆದರೆ ಪ್ರತ್ಯಂಗಿರಿ ಹೋಮ ಏನಪ್ಪಾ ಅಂದ್ರೆ ವಿಶೇಷವಾಗಿ ಮೆಣಸಿನಕಾಯಿಯನ್ನ ಆ ತಾಯಿಗೆ ನಾವು ಸಮರ್ಪಣೆ ಮಾಡ್ತೀವಿ. ನಾವು ಸ್ವಾಹ ಅಂತ ಏನಂತೀವೋ, ಸ್ವಾಹ ಅಂತಂದ್ರೆ ಅದಕ್ಕೆ ಅರ್ಪಣೆ ಅದು. ಆ ಹೋಮದಲ್ಲಿ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದ್ರೆ, ಹೋಮ ಮಾಡಬೇಕಾದ್ರೆ ಎಲ್ಲ ಹೋಮವನ್ನು ಮಾಡಬೇಕಾದ್ರೂ ಈ ಕೆಳಗಡೆ ಏನು ಬೀಳ್ತದೋ ಅದಕ್ಕೆ ರಾಕ್ಷಸರಿಗೆ ಆಹಾರ ಅಂತ ನಾವು ಹೇಳ್ತೀವಿ. ಕೆಳಗಡೆ ಏನೇ ಬಿದ್ರು ಈ ಪ್ರತ್ಯಂಗಿರಿ ಹೋಮದಲ್ಲಿ ಏನಾದರೂ ಕೆಳಗಡೆ ಬಿದ್ದರೆ ಅದು ರಾಕ್ಷಸರಿಗೆ ಆಹಾರ ಆಗಲ್ಲ. ವಿಶೇಷವಾದ ಹೋಮ ಏನಪ್ಪಾ ಅಂದ್ರೆ, ಕೆಳಗಡೆ ಏನಾದರೂ ದ್ರವ್ಯಗಳು ಬಿದ್ದರೆ ಅದು ವಿಶೇಷವಾಗಿ ರಾಕ್ಷಸರಿಗೆ ಆಹಾರ ಆಗಲ್ಲ. ಹಾಗಾಗಿ ಈ ಪ್ರತ್ಯಂಗಿರಿ ಹೋಮದಿಂದ ಸಿಗತಕ್ಕಂಥ ಫಲಗಳೇನೆಂದ್ರೆ, ನಮ್ಮ ಮನಸ್ಸಲ್ಲಿ ನಾವೇನು ಬೇಕಾದರೂ ಅನ್ಕೋಬೋದು. ನಂಗೆ ಇದೇ ಬೇಕು ಅದೇ ಬೇಕು ಅಂತೆಲ್ಲ ನಾವೇನು ಅನ್ಕೊಂತೀವೋ ಅವೆಲ್ಲವನ್ನು ಈಡೇರಿಸ್ತಕ್ಕಂಥ ಯಾವುದಾದ್ರೂ ಒಂದು ಹೋಮ ಇದ್ದರೆ ಅದು ಪ್ರತ್ಯಂಗಿರಿ ಹೋಮ. ಹಾಗಾಗಿ ಎಲ್ಲ ಸದ್ಭಕ್ತಾದಿಗಳು ತಾಯಿ ಚೌಡೇಶ್ವರಿ ಸನ್ನಿಧಾನದಲ್ಲಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ. ಇನ್ನೊಂದು ವಿಶೇಷ ಏನಂದರೆ, ಹೋಮಕ್ಕಿಂತ ಮುಂಚೆ ಅಮ್ಮನವರಿಗೆ ವಿಶೇಷವಾಗಿ ಅಭಿಷೇಕ ಏನಾಗುತ್ತೆ, ಅಭಿಷೇಕ ನೋಡೋದ್ರಿಂದನೂ ತುಂಬ ಜನಕ್ಕೆ ಆ ಒಂದು ನೋವು ಏನಿರ್ತದೋ ಅದು ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಅಮ್ಮನವ್ರಿಗೆ ವಿಶೇಷವಾಗಿ ಅರಿಶಿನ, ಕುಂಕುಮ, ಗಂಧ, ವಿಭೂತಿ, ಪನ್ನೀರು ಎಲ್ಲ ದ್ರವ್ಯಗಳಿಂದನೂ ನಾವು ಅಭಿಷೇಕ ಏನು ಮಾಡ್ತೀವಿ, ತುಪ್ಪದಿಂದ ಆ ಜೇನುತುಪ್ಪ ಹಾಕೋದಾಗಲಿ ಆ ದ್ರವ್ಯಗಳನ್ನು ಹಾಕೋದನ್ನು ನೋಡಿದ್ರೂ ಕೂಡ ನಮ್ಮ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗ್ತವೆ ಅಂತೇಳಿ ಇತಿಥಿ ಇದೆ. ಹಾಗೆಯೇ ಅದು ತದನಂತರನೇ ಹೋಮ ಪ್ರಾರಂಭ ಆಗುತ್ತೆ. ಎಲ್ಲ ಸದ್ಭಕ್ತಾದಿಗಳು ಬಂದು ತಾಯಿ ಚೌಡೇಶ್ವರಿ ಸನ್ನಿಧಾನದಲ್ಲಿ ಆ ಸೇವೆಯಲ್ಲಿ ಪಾಲ್ಗೊಂಡು ಇನ್ನು ಈ ಉನ್ನತ ಸ್ಥಾನಕ್ಕೆ ತಾಯಿ ಚೌಡೇಶ್ವರಿ ಸನ್ನಿಧಾನವನ್ನು ಇನ್ನೂ ಎತ್ತರಿಸಕ್ಕೆ ಬೆಳೆಸಬೇಕು ಅಂತ ಮನಸ್ಫೂರ್ತಿಯಾಗಿ ಎಲ್ಲ ಸದ್ಭಕ್ತಾದಿಗಳಲ್ಲೂ ಹಾಗೂ ನಮ್ಮ ಮೀಡಿಯಾ ಬಾಂಧವರೆಲ್ಲ ನಮ್ಮ ಮನಸ್ಫೂರ್ತಿ. ನಿಮ್ಮ ಹೆಸರು? ಮಂಜುನಾಥ್ ಶಾಸ್ತ್ರಿ ಅಂತ. ಧನ್ಯವಾದ.